ಸೊ ಥರ್ಮೋಡೈನಮಿಕ್ಸ್, ಡೈನಮಿಕ್ಸ್ ಅಂದ್ರೆ ಏನು? ಡೈನಮೋ ವಿಚ್ ಇಸ್ ನಾಟ್ ಸ್ಟ್ಯಾಟಿಕ್, ಸಮಥಿಂಗ್ ವಿಚ್ ಇಸ್ ಇನ್ ಮೋಷನ್, ಹೌದಲ್ಲ? ಸೊ ಹೀಟ್ ಹೆಂಗ್ ಮೂವ್ ಆಗ್ತೈತಿ ಅನ್ನೋದ್ರದ್ದು ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಡಿಟೇಲ್ ಒಳಗೆ ಸ್ಟಡಿ ಮಾಡ್ತೀವಿ ನಾವು. ಸೊ ಈ ಚಾಪ್ಟರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೇಸಿಕ್ ಒಂದೆರಡು ಟರ್ಮ್ಸ್ ನಮಗೆ ಗೊತ್ತಿರ್ಬೇಕು. ಏನವು ಅಂದ್ರೆ ಎರಡು ಟರ್ಮ್ ನಮಗೆ ಗೊತ್ತಿರ್ಬೇಕು, ಒಂದು ಸಿಸ್ಟಮ್, ಇನ್ನೊಂದು ಸರೌಂಡಿಂಗ್ಸ್. ವಾಟ್ ಈಸ್ ಅ ಸಿಸ್ಟಮ್? ದ ಸಿಸ್ಟಮ್ ಇಸ್ ಅ ಸಿಸ್ಟಮ್ ವಿಚ್ ಇಸ್ ಅ ಸಿಸ್ಟಮ್. ಸಿಸ್ಟಮ್ ಅಂದ್ರೆ ಏನು ಲಕ್ಷ ಕೊಡ್ರಿ, ಅದಕ್ಕೆ ಬಹಳಷ್ಟು ಮೀನಿಂಗ್ ಅದಾವ. ಇನ್ ಕಂಟೆಕ್ಸ್ಟ್ ಆಫ್ ಥರ್ಮೋಡೈನಮಿಕ್ಸ್ ಸಿಸ್ಟಮ್ ಅಂದ್ರೆ ಏನಂದ್ರ, ಸಿಸ್ಟಮ್ ಈಸ್ ಸಮಥಿಂಗ್ ವಿಚ್ ಇಸ್ ಅಂಡರ್ ಥರ್ಮೋಡೈನಮಿಕ್ ಸ್ಟಡಿ. ಥರ್ಮೋಡೈನಮಿಕ್ ಸ್ಟಡಿ ಎದ್ರದ್ದು ನಾವು ಮಾಡ್ತಿರ್ತೀವಿ ಅದು ನಮ್ಮ ಸಿಸ್ಟಮ್. ಏನ್ ಹಂಗಂದ್ರ, ಈಗ ಲಕ್ಷ ಕೊಡ್ರಿ, ಇಲ್ಲೇ ಮಾತಾಡ್ಬೇಡ್ರಿ, ಲಕ್ಷ ಕೊಡ್ರಿ, ಇಲ್ಲೇ ಒಂದು ಬೀಕರ್ ಆಫ್ ವಾಟರ್ ಇಟ್ಟಿನಿ ಅಂತ ಇಮ್ಯಾಜಿನ್ ಮಾಡಿ. ಇದ್ರ ಮೇಲೆ ಒಂದು ಬೀಕರ್ ಇಟ್ಟಿನಿ, ಕಾಣದಿಲ್ರಿ, ಅದ್ರೊಳಗೆ ನೀರೈತಿ. ಸೊ ಈಗ ನಮ್ದದು ಸಿಸ್ಟಮ್, ಬಿಕಾಸ್ ಐ ಆಮ್ ಸ್ಟಡಿಂಗ್ ಇಟ್ ಥರ್ಮೋಡೈನಮಿಕ್ಲಿ. ಇಟ್ ಈಸ್ ಅಂಡರ್ ಮೈ ಥರ್ಮೋಡೈನಮಿಕ್ ಸ್ಟಡಿ. ಅಂದ್ರೆ ಏನು, ಈಗ ಇಟ್ಟು ಹೋಗ್ತೀನಿ ನಾನು, ಹೋಗೋಕ್ಕಿಂತ ಮೊದಲು ಥರ್ಮೋಮೀಟರ್ ಇಟ್ಟು ಟೆಂಪ್ರೇಚರ್ ಮೆಜರ್ ಮಾಡಿರ್ತೀನಿ. ಅದ್ರ ಸ್ವಲ್ಪ ಹೊತ್ತು ಬಿಟ್ಟು, ಅರ್ಧ ತಾಸು ಬಿಟ್ಟು ಬಂದು ಮತ್ತೆ ಮೆಜರ್ ಮಾಡ್ತೀನಿ. ಸ್ವಲ್ಪ ಏನಾರ ಚೇಂಜ್ ಆಗಿರ್ತೈತಿ, ಜಾಸ್ತಿ ಆಗಿರ್ತೈತಿ, ಕಡಿಮೆ ಆಗಿರ್ತೈತಿ, ಅಥವಾ ನೀರಿನ ಕ್ವಾಂಟಿಟಿ ಕಡಿಮೆ ಆಗಿರ್ತೈತಿ, ಇವಾಪರೇಟ್ ಆಗಿರ್ತೈತಿ, ಏನೋ ಒಂದು ಆಗಿರ್ತೈತಿ, ಏನಾರ ಒಂದು ಚೇಂಜ್ ಆಗಿರ್ತೈತಿ. ಐ ಆಮ್ ಸ್ಟಡಿಂಗ್ ದ್ಯಾಟ್. ಮಾತಾಡ್ಬಾರ್ದು. ಐ ಆಮ್ ಸ್ಟಡಿಂಗ್ ಹೌ ಇಟ್ ಈಸ್ ವೇರಿಂಗ್, ಅದು ಹೆಂಗೆ ಜಾಸ್ತಿ ಆಗೈತಿ, ಹೆಂಗೆ ಕಡಿಮೆ ಆಗೈತಿ, ಅದನ್ನ ಸ್ಟಡಿ ಮಾಡಬೇಕು. ದ್ಯಾಟ್ ಈಸ್ ಮೈ ಸಿಸ್ಟಮ್. ಸಮಥಿಂಗ್ ವಿಚ್ ಈಸ್ ಅಂಡರ್ ಮೈ ಅಥವಾ ಅಂಡರ್ ಯುವರ್ ಥರ್ಮೋಡೈನಮಿಕ್ ಸ್ಟಡಿ ಈಸ್ ಕಾಲ್ಡ್ ಸಿಸ್ಟಮ್. ಎದ್ರೊಳಗೆ ಈಗ ನೋಡ್ರಿ, ನಾನು ಥರ್ಮೋಡೈನಮಿಕ್ ಸ್ಟಡಿ ಅಂದ್ರೆ ಮೂವ್ಮೆಂಟ್ ಆಫ್ ಹೀಟ್ ಅಂತಂದೆ. ಹೀಟ್ ಒಳಗೆ ಬರುತ್ತಾ, ಹೀಟ್ ಹೊರಗೆ ಹೋಗುತ್ತೆ. ಒಂದು ಸಿಸ್ಟಮ್ ಒಳಗೆ ಹೀಟ್ ಬಂದ್ರ, ಈಗ ಹೀಟ್ ಒಳಗೆ ಬಂದ್ರ ಇದು ಎಂಡೋಥರ್ಮಿಕ್ ರಿಯಾಕ್ಷನ್. ಹೀಟ್ ಕ್ಲಾಸ್ ರೂಮ್ ಇಂದ ಹೊರಗೆ ಹೋದ್ರೆ ಇದು ಎಕ್ಸೋಥರ್ಮಿಕ್. ಒಳಗೆ ಬಂದ್ರ ಅಬ್ಸಾರ್ಬ್, ಹೊರಗೆ ಹೋದ್ರ ಲಿಬರೇಟ್. ಹಂಗ ಒಳಗ ಹೊರಗ ಬರುವುದು ಸ್ಟಡಿ ಮಾಡುವುದ ಥರ್ಮೋಡೈನಮಿಕ್ಸ್. ಸೊ ಎದ್ರದ್ದು ಸ್ಟಡಿ ಮಾಡಕತ್ತಿ? ಓಕೆ, ನಾನು ಕ್ಲಾಸ್ ರೂಮ್ ಸ್ಟಡಿ ಮಾಡಕತ್ತೀನಿ. ಕ್ಲಾಸ್ ರೂಮ್ ಇಂದ ಹೀಟ್ ಹೊರಗೆ ಹೊಂಟೈತೋ, ಏನ್ ಕ್ಲಾಸ್ ರೂಮ್ ಒಳಗೆ ಬರಕತ್ತೈತೋ? ಸೊ ಹಾ, ಸೊ ದಿಸ್ ಇಸ್ ಮೈ ಸಿಸ್ಟಮ್. ಆರ್ ಯು ಗೆಟಿಂಗ್ ವಾಟ್ ಇಸ್ ಸಿಸ್ಟಮ್? ದಿಸ್ ಈಸ್ ಅಂಡರ್ ಮೈ ಥರ್ಮೋಡೈನಮಿಕ್ ಸ್ಟಡಿ. ಬಿಕಾಸ್ ಐ ಆಮ್ ಸ್ಟಡಿಂಗ್. ನೋಡಿ, ಎಷ್ಟು ಮಂದಿ ಇಲ್ಲೇ ರಟ್ ಹಿಡ್ಕೊಂಡು ಹಿಂಗೆ ಮಾಡಕತ್ತಾರ, ಎಷ್ಟು ಮಂದಿ ತ್ರಾಸ ಆಗ್ತದೆ, ಎಷ್ಟು ಮಂದಿ ಲಿಟ್ರಲಿ ಬೆವರು ಸುರಿಸಿ ದುಡಿಯಾಕತ್ತಾರ. ಐ ಆಮ್ ಸ್ಟಡಿಂಗ್ ಆಲ್ ದೀಸ್ ಫ್ಯಾಕ್ಟರ್ಸ್ ಅಲ್ಲ. ಸೊ ದಿಸ್ ಈಸ್ ಮೈ ಏನು, ಬಿಕಾಸ್ ಇಟ್ ಈಸ್ ಅಂಡರ್ ಮೈ ಥರ್ಮೋಡೈನಮಿಕ್ ಸ್ಟಡಿ. ಅರ್ಥ ಆಯ್ತಾ ವಾಟ್ ಇಸ್ ಸಿಸ್ಟಮ್ ಅಂತ? ಇನ್ನೊಂದು ಟರ್ಮ್ ಇಲ್ಲಿ ಏನೈತ್ರಿ, ಸರೌಂಡಿಂಗ್ಸ್. ರೆಸ್ಟ್ ಆಫ್ ದ ಯೂನಿವರ್ಸ್ ಇಸ್ ಸರೌಂಡಿಂಗ್ಸ್. ಸಿಸ್ಟಮ್ ಬಿಟ್ಟು ಪೂರ ಯೂನಿವರ್ಸ್ ಈಸ್ ಕನ್ಸಿಡರ್ ಸರೌಂಡಿಂಗ್. ಅಂದ್ರ ಈಗ ನಾ ಇಲ್ಲೇ ಬೀಕರ್ ಆಫ್ ವಾಟರ್ ಇಟ್ಟಿನ ಅನ್ಕೋ, ಅದನ್ನ ಬಿಟ್ಟು ರೆಸ್ಟ್ ಆಫ್ ದ ಯೂನಿವರ್ಸ್ ಅಂದ್ರೆ ಕ್ಲಾಸ್ ರೂಮ್, ಕಾಲೇಜ್, ಗದಗ್, ಕರ್ನಾಟಕ, ಇಂಡಿಯಾ, ವರ್ಲ್ಡ್, ಅರ್ತ್, ಜುಪಿಟರ್, ಮಾರ್ಸ್ ಎಲ್ಲ. ರೆಸ್ಟ್ ಆಫ್ ದ ಯೂನಿವರ್ಸ್ ಇಸ್ ಕನ್ಸಿಡರ್ ಸರೌಂಡಿಂಗ್. ಸರೌಂಡಿಂಗ್ ಅಂದ್ರೆ ಇದು ಸುತ್ತಲ ಏನೈತಿ, ಇದು ಪೋಡಿಯಂ ಐತಿ, ಹಾ ಸರೌಂಡಿಂಗ್ ಅಲ್ಲ. ಅದನ್ನ ಬಿಟ್ಟು ಈಗ ನಮ್ದು ಸಿಸ್ಟಮ್ ಕ್ಲಾಸ್ ರೂಮ್. ಸರೌಂಡಿಂಗ್ಸ್ ಏನು? ಸರೌಂಡಿಂಗ್ಸ್ ಅಂದ್ರೆ ಇಂಗ್ಲಿಷ್ ಮೀನಿಂಗ್ ಆಫ್ ಸರೌಂಡಿಂಗ್ ಹೇಳಿ. ಸುತ್ತಮುತ್ತಲ ಇರುವ ಏನಂತ, ಪರಿಸರ. ಪರಿಸರದಿಂದ ಬರುವ ತಂಪಾದ ಗಾಳಿ, ವಿಚ್ ಇಸ್ ನಾಟ್ ದೇರ್ ರೈಟ್ ನೌ, ವಿಚ್ ವಿ ರಿಕ್ವೈರ್ ಡೆಸ್ಪರೇಟ್ಲಿ. ಹಾ, ಅದು ಸರೌಂಡಿಂಗ್ಸ್. ಸರೌಂಡಿಂಗ್ಸ್ ಅಂದ್ರೆ ನಮಗೆ ಏನ್ ಗೊತ್ತು, ಈಗ ನಾವು ನಮ್ಮ ಸುತ್ತಮುತ್ತಲ ಏನೇನೈತಿ ಅದು ಸರೌಂಡಿಂಗ್ಸ್. ಸೊ ಇಲ್ಲಿ ಈ ಕಂಟೆಕ್ಸ್ಟ್ ಒಳಗ, ಥರ್ಮೋಡೈನಮಿಕ್ಸ್ ಕಂಟೆಕ್ಸ್ಟ್ ಒಳಗ, ಸಿಸ್ಟಮ್ ಅಂದ್ರೆ ಸಮಥಿಂಗ್ ವಿಚ್ ಈಸ್ ಅಂಡರ್ ಮೈ ಥರ್ಮೋಡೈನಮಿಕ್ ಸ್ಟಡಿ. ರೆಸ್ಟ್ ಆಫ್ ದ ಯೂನಿವರ್ಸ್ ಇಸ್ ಸರೌಂಡಿಂಗ್ಸ್. ಅಂದ್ರೆ ಅದನ್ನ ಬಿಟ್ಟು, ಈ ಕ್ಲಾಸ್ ರೂಮ್ ಬಿಟ್ಟು ಉಳಿಕಿದೆಲ್ಲ ಯೂನಿವರ್ಸ್. ಯೂನಿವರ್ಸ್ ಅರ್ತ್ ಅಲ್ಲ. ಅರ್ತ್ ಇಸ್ ಪಾರ್ಟ್ ಆಫ್ ಯೂನಿವರ್ಸ್, ಹೌದಿಲ್ರಿ? ಹಾ. ಸೊ ಲಕ್ಷ ಕೊಡ್ರಿ, ಇಲ್ಲೇ ನನ್ನ ಸಿಸ್ಟಮ್ ಒಂದನೇ ಎಕ್ಸಾಂಪಲ್ನಾಗ ಏನಿತ್ತು, ಬೀಕರ್ ಆಫ್ ವಾಟರ್ ಇತ್ತು. ಎರಡನೇ ಎಕ್ಸಾಂಪಲ್ನಾಗ ನಮ್ಮ ಕ್ಲಾಸ್ ರೂಮ್ ಇತ್ತು.
ಈಗ ನನ್ನ ಸಿಸ್ಟಮ್ ಬಗ್ಗೆ ಯಾಕೆ ನಾನು ಮಾತಾಡ್ತೀನಿ, ಸಿಸ್ಟಮ್ ಮೈಟ್ ಬಿ ಆಸ್ ಸ್ಮಾಲ್ ಆಸ್ ಗ್ಲಾಸ್ ಆಫ್ ವಾಟರ್ ಆರ್ ಇಟ್ ಮೈಟ್ ಬಿ ಆಸ್ ಹ್ಯೂಜ್ ಆಸ್ ಅರ್ತ್. ಇದು ಪ್ಲಾನೆಟ್ ಅರ್ತ್. ಈಗ ನಾ ಏನು ಸ್ಟಡಿ ಮಾಡಕತ್ತೀನಿ ರೀ, ಈ ಸೂರ್ಯ ಅದಾನ ಇಲ್ಲಿ ಕಾಣಂಗೇನ್ರಿ ಸೂರ್ಯ, ಅದ್ರಾಗ ಒಂದು ಶಕಾರ ಬರ್ತವ್ರಿ, ರೇಸರ್ ಕಾಣ್ತಾವಿಲ್ಲ, ಇಲ್ಲಿ ಹಾಕಿದ್ರ ಸನ್, ಯಾರ್ ಸನ್ ಮಸ್ತ್ ಆಗ್ತದೆ ನೋಡ್ರಿ ಸರ್ ನೀವು. ಹಿಂಗೆಲ್ಲ ಟ್ಯಾಲೆಂಟ್ ಎಲ್ಲರಿಗೂ ಇರಂಗಿಲ್ರಿ, ಮಲ್ಟಿ ಟ್ಯಾಲೆಂಟೆಡ್. ಹಾ ಇಷ್ಟು ಶಕಿ ಆಗತ್ತಿದ್ರು ಹಸೆ ಮಾಡೋ ಆಪರ್ಚುನಿಟಿ ಬಿಡು, ಇಷ್ಟು ತ್ರಾಸ ಆಗತೈತಿ, ಬಟ್ ಇಂಥ ಆಪರ್ಚುನಿಟಿ ಮಾತ್ರ ಮಿಸ್ ಮಾಡ್ಕೊಳಂಗಿಲ್ಲ. ಯು ವಿಲ್ ಗ್ರ್ಯಾಬ್ ಇಟ್ ವಿತ್ ಬೋತ್ ಯುವರ್ ಹ್ಯಾಂಡ್ಸ್. ಇಫ್ ಯು ಹ್ಯಾವ್ ಅ ಥರ್ಡ್ ಹ್ಯಾಂಡ್ ಅದ್ರ ನೋಡ್ರಿ. ಈಗ ನನ್ನ ಸಿಸ್ಟಮ್ ಒಂದೇ ಸಲ ಬೀಕರ್ ಆಫ್ ವಾಟರ್, ಎರಡನೇ ಸಲ ಕ್ಲಾಸ್ ರೂಮ್, ಈ ಸಲ ನನ್ನ ಸಿಸ್ಟಮ್ ಅರ್ತ್. ಸೂರ್ಯನಿಂದ ತಿಂಗ್ಳಕ್ಕೆ ಎಷ್ಟು ರೇಡಿಯೇಷನ್ಸ್ ಬರ್ತಾವು ಎಲ್ಲ ಎಣ್ಸಕತ್ ನೆನ್ಕೊರಿ, ಎಷ್ಟು ಬರ್ತಾವು, ಎಷ್ಟು ಹೋಗ್ತಾವು, ಎಷ್ಟು ಅಲ್ಟ್ರಾ ವೈಲೆಟ್ ರೇಸ್ ಬರ್ತಾವು, ಎಷ್ಟು ಯು ಏನಕ್ಕೆ ಎರಡು ಒಂದ ಎಕ್ಸ್ರೇಸ್ ಎಷ್ಟು ಬರ್ತಾವು, ಆಮೇಲೆ ಇನ್ಫ್ರಾರೆಡ್ ಎಷ್ಟು ಬರ್ತಾವು, ಇವನ್ನೆಲ್ಲ ನಾನು ಕ್ಯಾಲ್ಕುಲೇಟ್ ಮಾಡಕತ್ತೆ. ಎಷ್ಟು ಬಿಸಿಲು ಬರಾಕತ್ತೈತಿ ಅರ್ತಿಗೆ ಸೂರ್ಯನಿಂದ ಅಂತ ಕ್ಯಾಲ್ಕುಲೇಟ್ ಮಾಡಕತ್ತೆ ಅಂದ್ರೆ ದಿಸ್ ಇಸ್ ಮೈ ಸಿಸ್ಟಮ್. ವೈ? ಬಿಕಾಸ್ ಇಟ್ ಈಸ್ ಅಂಡರ್ ಮೈ thermodynamic study. ಈಗ rest of the universe is surrounding. ಅದಕ್ಕೆ system can be as small as a glass of water or it can be as huge as earth. Are you getting the point? Yes sir. Something which is under my thermodynamic studies is system and rest of the universe is surrounding. ಈ ಎರಡು ಟರ್ಮ್ ಗೊತ್ತಾದವ ನಿಮಗೆ? ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್. ಥರ್ಮೋಡೈನಮಿಕ್ಸ್ ಅನ್ನೋ ಚಾಪ್ಟರ್ ಈ ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ ನೋಡು ಹೆಂಗೆ ಇಂಟರಾಕ್ಷನ್ ಆಗ್ತೈತಿ ಅನ್ನೋದು ಡಿಟೇಲ್ ನೋಡ್ಕೊಂಡು ಹೋಗುದು. ಹೀಟ್ ಒಳಗೆ ಬರ್ತೈತೋ ಹೊರಗೆ ಹೋಗ್ತೈತೋ, ಒಳಗೆ ಬಂದ್ರೆ ಎಷ್ಟು ಒಳಗೆ ಬರ್ತೈತಿ, ಹೊರಗೆ ಹೋದ್ರೆ ಎಷ್ಟು ಹೊರಗೆ ಹೋಗ್ತೈತಿ, ಎಕ್ಸೋಥರ್ಮಿಕ್ಕೋ ಎಂಡೋಥರ್ಮಿಕ್ಕೋ ಅಬ್ಸಾರ್ಬೋ ಲಿಬರೇಟೋ, ಇವನ್ನೆಲ್ಲ ಸಣ್ಣ ಸಣ್ಣ ಕತಿ ದೊಡ್ಡ ದೊಡ್ಡ ಕತಿ ಮಾಡ್ಕೊಂಡು ಡಿಟೇಲ್ ಆಗಿ ಸ್ಟಡಿ ಮಾಡ್ಕೊಂಡು ಹೋಗುದು. ದಿಸ್ ವಾಸ್ ದ ಬ್ರೀಫ್ ಇಂಟ್ರಡಕ್ಷನ್ ಅಬೌಟ್ ಥರ್ಮೋಡೈನಮಿಕ್ಸ್. ಅರ್ಥ ಆತಾ? ಹಾಂ, ಓಕೆ. ನೆಕ್ಸ್ಟ್ ಸಿಸ್ಟಮ್ ಒಳಗೆ ಟೈಪ್ಸ್ ಇರ್ತಾವ್ರಿ. ಮತ್ತು ದೇರ್ ಆರ್ 3 types of systems basically. There are how many types of systems? 3 types of systems. ಯಾವ್ಯಾವಪ್ಪ ಅವು ಅಂದ್ರೆ, ಒಂದನೇದು ಓಪನ್ ಸಿಸ್ಟಮ್. ಅಲ್ಲೇ ದಯವಿಟ್ಟು ಬೇಸ್ ಬುಕ್ ತೆಗೆದು ಅಥವಾ NCERT ತೆಗೆದು ಮುಚ್ಚ್ರಿ, ಅದ್ರಾಗ ಒಂದು ಪೆನ್ ಇಟ್ಟು ಮುಚ್ಚ್ರಿ. ತೆಗೀರಿ ಅಂದ್ರೆ ಬುಕ್ ಈಸಿಲಿ ತೆಗಿಯೋದು. ತೆಗಿತೀವಿ ಅಳಪ್ಪ, ನಮ್ಗೆ ಗೊತ್ತಿರ ಪೇಜ್ ನಂಬರ್ ಗೊತ್ತಿರ್ತೀವಿ, ಹುಡುಕ್ತೀವಿ, ತೆಗಿತೀವಿ. ಆದ್ರೆ ಏನು ರಿಕ್ವೆಸ್ಟ್ ಅಂದ್ರೆ, ನಾ ಎಕ್ಸ್ಪ್ಲನೇಷನ್ ಮಾಡೋ ಮುಂದೆ ಅಲ್ಲಿ ನೋಡ್ಕೊಂಡು ಬರಕ್ಕೆ ಹೋಗ್ಬೇಡ್ರಿ. ನಾ ಇಲ್ಲಿ ಏನೋ ಹೇಳ್ತಿರ್ತೀನಿ, ಹಿಂಗೆ ನೋಡ್ತಿರ್ತಾರೆ ಅಷ್ಟೇ, ಒಂದು ನಿಮಿಷ ಕರೆಕ್ಟ್ ಹೇಳತ್ತಾನ ಇಲ್ಲ. There are 3 types of systems: open system, closed system. ಪ್ರೀ-ರೀಡಿಂಗ್ ಮಾಡ್ಕೊಂಡು ಬಂದಿರಿ ಅಂದ್ರೆ ನೀವು? ಪ್ರೀ-ರೀಡಿಂಗ್ ಸರ್ 5 ನಿಮಿಷ ಹಿಂದೆ ಪ್ರೀ-ರೀಡಿಂಗ್ ನಾನು ಅನ್ನಂಗಿಲ್ಲ. ಅದಕ್ಕೆ ಪ್ರೀ-ರೀಡಿಂಗ್ ಅಂತ ಎದಕ್ಕಂತಾರೆ, ಹಿಂದಿನ ದಿವಸ 24 hours ಮೊದಲೇ ಓದಿರ್ಬೇಕು, then it is considered as pre-reading. So there are 3 types of open system, closed system, isolated system. First we will speak about open system. ಮೂರನೇ ಬರ್ಬಿಡ್ಲ. There are 3 types of systems: open, closed and isolated. First of all we will speak about open system. What is open system? The system which is open is called open system. ಹಿಂಗೆ ಬರೀಬೇಕು ಎಕ್ಸಾಮ್ನಾಗ? ಎಸ್ ಅಂತ. ಲಕ್ಷ ಕೊಡ್ರಿ, ಹೇಳ್ತೀನಿ. The system which can exchange both matter and energy with the surroundings is called open system. I'll repeat, concentrate.
the system which can exchange both matter and energy with the surroundings is called open system. ಇದಕ್ಕೊಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡಿಸ್ತೀನಿ. ಒಂದು ಬೀಕರ್ ಆಫ್ ವಾಟರ್, ಇದನ್ನ ನೀವು ಇಲ್ಲೊಂದು ಬನ್ಸನ್ ಬರ್ನರ್ ತಗೊಂಡು, ಡು ಯು ನೋ ವಾಟ್ ಇಸ್ ಬನ್ಸನ್ ಬರ್ನರ್? ಈಗ ರೀಸೆಂಟ್ಲಿ ಫಸ್ಟ್ ಇಯರ್ ಬಂದಲ್ಲಿ ನೋಡಿರೋದಲ್ರಿ ಅದು ಸಾಲಾಗೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ರಲ್ರಿ ನಿಮ್ಗೆ? ಯಾವ್ದ್ರಿ ಅವು ಸಾಲಿ? ನಮ್ದು ಎಂತ ಬೆಂಕಿ ನೋಡ್ರಿ, ಲಿಟ್ರಲಿ ಬೆಂಕಿ. ಬನ್ಸನ್ ಬರ್ನರ್ ಎಷ್ಟು ಚಂದ ಹಾಕ್ತಿಪ್ಪ, ಚಲೋ ಆಗಿಲ್ಲ ಏನಂತ? ಹಾ ಹೋಲ್ ಬಿಡ್ರಿ. ಈಗ ಇದಕ್ಕೆ ನಾನು ಸ್ವಲ್ಪ ಹೀಟ್ ಮಾಡಿದ್ರೆ ಅನ್ಕೋ, ಲಕ್ಷ ಕೊಡ್ರಿ. ದಿಸ್ ಸಿಸ್ಟಮ್ ಈಸ್ ಓಪನ್ ಸಿಸ್ಟಮ್. ಫಸ್ಟ್ ಆಫ್ ಆಲ್ ಅದು ಯಾಕೆ ಸಿಸ್ಟಮ್ ಅಂದ್ರೆ ಇಟ್ ಇಸ್ ಅಂಡರ್ ಮೈ ಥರ್ಮೋಡೈನಮಿಕ್ ಸ್ಟಡಿ, ಅದಕ್ಕೆ ಸಿಸ್ಟಮ್ ಅದು ಓಪನ್ ಸಿಸ್ಟಮ್. ಯಾಕಂದ್ರೆ ಇನ್ನು ಸ್ವಲ್ಪ ಹೀಟ್ ಕೊಟ್ಟೆ ಅಂದ್ರೆ ಲಕ್ಷ ಕೊಡ್ಬೇಕು. ಇದೇನಾಗುತ್ತೆ, ನೀರಿದು ನೀರಂದ್ರೆ ಎವಾಪರೇಟ್ ಆಗುತ್ತೆ, ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಸ್ಟೀಮ್ ಹಿಂಗ್ ಬಂದು ಹೊರಗೆ ಬಂತಂದ್ರ ಇದು ನಮ್ದು ಸಿಸ್ಟಮ್. ರೆಸ್ಟ್ ಆಫ್ ದ ಯೂನಿವರ್ಸ್ ಇಸ್ ಸರೌಂಡಿಂಗ್ಸ್. ಸೊ ಸರೌಂಡಿಂಗ್ ಜೋಡಿ ಎಕ್ಸ್ಚೇಂಜ್ ಆಯ್ತು ಮ್ಯಾಟರ್. ಮ್ಯಾಟರ್ ಅಂದ್ರೆ ಏನು? ಒಂದಿಬ್ರು ಸಣ್ಣ ಹುಡುಗರು ರೋಡ್ನಾಗ ಜಗಾಡತ್ತಿದ್ರಿ, ಆಟ ಆಡಕತ್ತಿದ್ರಿ ಸಂಜೆ ಮುಂದೆ. ಬಟ್ ಯಾವ್ದೋ ಆಟದಾಗ ನೋಡುದು ಏನಾಗಿ ಫೈಟ್ ಚಲೋ ಆಗ್ಬಿಡ್ತು ಹುಡುಗರು ನೋಡು. ಒಬ್ರು ಹೇಳಿನ್ರಿ, ಒಬ್ರು ಅಜ್ಜಾರು ಬರತ್ತಿದ್ರು ಸೈಡಿಗೆ, ಇವರಿಬ್ರು ಜಗಾಡತ್ತಿದ್ರು. ಒಬ್ರು ಅಜ್ಜಾರು ಬಂದು ಕೇಳಿದ್ರಿ, ವಾಟ್ಸ್ ದ ಮ್ಯಾಟರ್, ವೈ ಆರ್ ಯು ಫೈಟಿಂಗ್? Matter is something which occupies space and has mass. Matter ಅಂದ್ರೆ ಏನ್ರಿ? Something which occupies space and has mass. So ಇಲ್ಲಿ ನೀರು ಮ್ಯಾಟರ್ ಆಗೋದಿಲ್ಲ, ಅದು ಸ್ಟೀಮ್ ಆಗಿ ಕನ್ವರ್ಟ್ ಆಗಿ ಎದ್ರ ಜೋಡಿ ಎಕ್ಸ್ಚೇಂಜ್ ಆಗತೈತಿ, ಸರೌಂಡಿಂಗ್ಸ್ ಜೋಡಿ ಎಕ್ಸ್ಚೇಂಜ್ ಆಗತೈತಿ. ಸೊ ದಿಸ್ ಸಿಸ್ಟಮ್ ಈಸ್ ಎಕ್ಸ್ಚೇಂಜಿಂಗ್ ಮ್ಯಾಟರ್ ವಿತ್ ದ ಸರೌಂಡಿಂಗ್ as well as it is exchanging energy with the surroundings. ಯಾಕಂದ್ರೆ ಎನರ್ಜಿ ಎಕ್ಸ್ಚೇಂಜ್ ಆಗತೈತಿ ಅಂತ ಹೆಂಗೆ ಹೇಳ್ಬೋದು? ಈಗ ನೋಡ್ರಿ, ನೀವು ಒಂದು ಹಾಟ್ ಕಂಟೈನರ್ ಬಾಜು ಹೋಗಿ ಅದಕ್ಕೆ ಅಲ್ಲ, ಬಾಜು ಹೋಗಿ ನೀವು ನಿಮ್ಮ ಕೈ ಹಿಡಿದ್ರೆ ಬಿಸಿ ಆಗ್ತೈತಿ ನಿಮ್ಗೆ. ಇದನ್ನ ಬಿಟ್ಬಿಡ್ರಿ. ಮನ್ಯಾಗ ನೀರು ಕಾಸಕ್ಕಿಟ್ಟಿರಿ ಅನ್ಕೊ, ನಮ್ಮ ಮನ್ಯಾಗ ಗೀಸರ್ ಇಲ್ಲ, ಎಲೆಕ್ಟ್ರಿಕ್ ಗೀಸರ್ ಇಲ್ಲ, ಗ್ಯಾಸ್ ಗೀಸರ್ ಇಲ್ಲ, ಏನೂ ಇಲ್ಲಪ್ಪ. ಈಗ ಅದಾವ ನಮ್ಮ ಮನ್ಯಾಗ. ಮೊದಲು ನಮ್ಮದು ಕಾಲದಲ್ಲಿ ನೀರು ಕಾಸ್ಕೊಂತಿದ್ವಿ ನಾವು ಸ್ನಾನಕ್ಕೆ. ಅವಾಗ ಅಂತ ಕಂಟೈನರ್ ಅಲ್ಯೂಮಿನಿಯಂ ಇದ್ದರ ಇರುತ್ತೆ, ಅಥವಾ ಸ್ಟೀಲ್ ಇದ್ದರ ಇರುತ್ತೆ, ಅಥವಾ ಕಾಪರ್ ಇದ್ದರ. ಸೊ ಸೈಡಿಗೆ ಹೋಗಿ ಅದಕ್ಕೆ ಮುಟ್ಬಾರ್ದು, ಮುಟ್ಟಿದ್ರೆ ನಡೀತೈತೆ ರೀ, ಭಾಳ ಕೈ ಸುಡ್ತೈತೆ, ಸ್ವಲ್ಪ ಕೆಂಪು ಆಗ್ತೈತಿ, ಒಂದು ಸ್ವಲ್ಪ ರಕ್ತ ಬರ್ಬೋದು. ರಕ್ತ ಆಗ್ಬಿಡ್ತೈತಿ, ರಕ್ತ ಬರಂಗೆ. ಸೊ ಹತ್ರ ಹೋಗಿ ನೀವು ಹಿಡಿದ್ರೆ ಅದು ಸ್ವಲ್ಪ ಅದ್ರದ್ದು ಹುಗ ಬಡಿತೈತಿ. ಹುಗ ಏನಂತಾರ? ಅದು ಬಡಿತು, ಅದನ್ನ ಬಿಸಿ ಹತ್ತಾಗತೈತಿ ಅಂದ್ರೆ ಇಟ್ ಈಸ್ ಎಕ್ಸ್ಚೇಂಜಿಂಗ್ ಎನರ್ಜಿ ವಿತ್ ದ ಸರೌಂಡಿಂಗ್ಸ್. It is not only exchanging matter with the surroundings, it is also exchanging energy with the surroundings. Energy with the surroundings ಅಂದ್ರೆ ಇದ್ರದ್ದು ಹೀಟ್ ಕಡಿಮೆ ಆಗುತ್ತೆ, ಸರೌಂಡಿಂಗ್ಸ್ ಹೀಟ್ ಜಾಸ್ತಿ ಆಗುತ್ತೆ, ಅಥವಾ ಅದ್ರದ್ದು ಜಾಸ್ತಿ ಆಗಿ ಇದ್ರದ್ದು ಕಡಿಮೆ ಆಗುತ್ತೆ. ಸೊ ಓಪನ್ ಸಿಸ್ಟಮ್ ಇಸ್ ಅ ಸಿಸ್ಟಮ್ ವಿಚ್ ಕ್ಯಾನ್ ಅಥವಾ ವಿಚ್ ವಿಲ್ exchange matter as well as energy with the surroundings. ಅರ್ಥ ಆಗ ಓಪನ್ ಸಿಸ್ಟಮ್? ಎಲ್ಲರಿಗೂ ಅರ್ಥ ಆಯ್ತಾ? Closed system ಅಂದ್ರೆ ಏನು? Closed system is a system. Which is closed? Closed system is a system which will not exchange matter but can exchange energy with the surroundings. Closed system is a system which will exchange energy but not matter with the surroundings. ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಸಿಮಿಲರ್ ಎಕ್ಸಾಂಪಲ್ ತೊಗೊಂತೀನಿ ನಾನು. ಒಂದು ಕಂಟೈನರ್, ಅದ್ರಾಗ ನೀರು. ಈ ಸಲ ಏನು ಮಾಡೀನಿ, ಇದ್ರದ್ದೊಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು, ಎಂತ ಮಸ್ತ್ ನೋಡ್ರಿ ಒಂದು ಲಿಡ್, ಮುಚ್ಚಳ ತೊಗೊಂಡು ಮುಚ್ಚಿರೋದು. ಈಗ ಹೀಟ್ ಕೊಟ್ರಿ ಅಂದ್ರೆ ಏನಾಗತ್ತೆ ರೀ, ಸ್ಟೀಮ್ ಕನ್ವರ್ಟ್ ಆಗುತ್ತೆ. ಇದು ನೀರು ಸ್ವಲ್ಪ ತಮ್ಮ ಬಾಯ್ಲ್ ಆಗುತ್ತೆ, ಬಾಯ್ಲ್ ಆಗಿ ಸ್ಟೀಮ್ ಕನ್ವರ್ಟ್ ಆಗುತ್ತೆ. ಬಟ್ ಆ ಸ್ಟೀಮ್ ಇಲ್ಲಿ ಬಡದು ಅಲ್ಲೇ ಇರ್ತೈತದು,
ನೀವು ಈ ಮುಚ್ಚಳ ಹಿಂಗೆ ತೆಗೆದು ಹಿಂಗೆ ನೋಡಿದ್ರೆ ಇಲ್ಲಿ ಇರ್ತೈತಿ ವಾಟರ್ ಡ್ರಾಪ್ಲೆಟ್ಸ್ ಇರ್ತಾವಲ್ಲ. ಮ್ಯಾಟರ್ ಸರೌಂಡಿಂಗ್ಸ್ ಜೋಡಿ ಎಕ್ಸ್ಚೇಂಜ್ ಆಗತ್ತೈತಲ್ರಿ, ಬಟ್ ಎನರ್ಜಿ ಎಕ್ಸ್ಚೇಂಜ್ ಆಗ್ಬೋದು. ಸ್ಟಿಲ್ ನೌ ಇಫ್ ಯು ಗೋ ಪ್ಲೇಸ್ ಯುವರ್ ಹ್ಯಾಂಡ್ ಸಮ್ವೇರ್ ನಿಯರ್ ದ ಕಂಟೈನರ್ ಯು ವಿಲ್ ಫೀಲ್ ದ ಹೀಟ್. ಯು ವಿಲ್ ಫೀಲ್ ಹೀಟ್ ಬಟ್ ಯು ಕಾಂಟ್ ಟಚ್ ಇಟ್. ಅಂದ್ರೆ ಮ್ಯಾಟರ್ ಹೊರಗೆ ಬರಾಕತ್ತಿಲ್ಲ, ಅದೇನು ಹೊರಗೆ ಬರಾಕತ್ತೈತಿ, ಎನರ್ಜಿ ಹೊರಗೆ ಬರಾಕತ್ತೈತಿ. ಸಚ್ ಎ ಸಿಸ್ಟಮ್ ವಿಚ್ ಕ್ಯಾನ್ ಎಕ್ಸ್ಚೇಂಜ್ ಎನರ್ಜಿ ವಿತ್ ದ ಸರೌಂಡಿಂಗ್ಸ್ ಬಟ್ ಕ್ಯಾನ್ ನಾಟ್ ಎಕ್ಸ್ಚೇಂಜ್ ಮ್ಯಾಟರ್ ವಿತ್ ದ ಸರೌಂಡಿಂಗ್ಸ್ ಈಸ್ ಕಾಲ್ಡ್ ಕ್ಲೋಸ್ಡ್ ಸಿಸ್ಟಮ್. ಅರ್ಥ ಆಯ್ತಾ? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಓಪನ್ ಸಿಸ್ಟಮ್ ಅಂಡ್ ಕ್ಲೋಸ್ಡ್ ಸಿಸ್ಟಮ್? ರೋಲ್ ನಂಬರ್ 99. ಹಾಂ ಹೇಳ್ರಿ, ನನಗೆ ಓಪನ್ ಸಿಸ್ಟಮ್ ಕ್ಲೋಸ್ ಸಿಸ್ಟಮ್ ಎರಡೂ ಡೆಫಿನೇಷನ್ ಹೇಳಿ. ಕರೆಕ್ಟ್ ಐತ್ರಿ, ಬಟ್ ಇದನ್ನ ಇನ್ನೂ ಕರೆಕ್ಟಾಗಿ ಹೇಳ್ಬೋದು. ಓಪನ್ ಸಿಸ್ಟಮ್ ಇಸ್ ಅ ಸಿಸ್ಟಮ್ which can exchange matter and energy with the surroundings. ನೀವು ಹೇಳಿ ಕರೆಕ್ಟ್ ಇತ್ತು, ಬಟ್ ಇನ್ನೂ ಬೆಟರ್ ವೇ ಒಳಗೆ ಹೇಳ್ಬೋದು. 107. ಕ್ಲೋಸ್ ಸಿಸ್ಟಮ್ ಅಂದ್ರೆ ಈಗ ಡಿಸ್ಕಸ್ ಮಾಡಿ. ಕರೆಕ್ಟ್, ನಿಮ್ಗೆ ಅರ್ಥ ಆಗಲಿದೆ ಎಲ್ಲರಿಗೂ ಹೇಳಕ್ ಬರೋದು. ಇಲ್ಲಿಗೆ ಬರ್ತಾ ಇದೆ ಸರ್, ಇಲ್ಲಿಗೆ ಬರ್ತಾ ಇಲ್ಲ. ಓಕೆ. open system or the closed system. Or the open system is a system which can exchange both matter and energy with the surroundings. Closed system is a system which can exchange energy but cannot exchange matter with the surroundings. ಇಷ್ಟರ ಮೇಲೆ ನೀವು ಐಸೋಲೇಟೆಡ್ ಸಿಸ್ಟಮ್ ಡೆಫಿನೇಷನ್ ಹೇಳ್ರಿ. ಇನ್ನೊಮ್ಮೆ ಹೇಳ್ರಿ. ಕರೆಕ್ಟ್, ಕರೆಕ್ಟ್ ಐತೆ. ಅದು ನಿಮಗೂ ಇಲ್ಲಿಗೆ ಬರ್ತಾ ಇದೆ, ಇಲ್ಲಿಗೆ ಬರ್ತಾ ಇದೆ. ಇಟ್ಸ್ ಓಕೆ, ಬಟ್ ಅವ್ರು ಕರೆಕ್ಟ್ ಹೇಳ್ಯಾರ, ಕಾನ್ಸೆಪ್ಟ್ ಕರೆಕ್ಟ್ ಇದೆ. ಅ ಸಿಸ್ಟಮ್ ವಿಚ್ ಕ್ಯಾನ್ ನೈದರ್ ಎಕ್ಸ್ಚೇಂಜ್ ಮ್ಯಾಟರ್ ನಾರ್ ಇಟ್ ಕ್ಯಾನ್ ಎಕ್ಸ್ಚೇಂಜ್ ಎನರ್ಜಿ ಈಸ್ ಕಾಲ್ಡ್ ಐಸೋಲೇಟೆಡ್ ಸಿಸ್ಟಮ್. ಎಂಥ ಸಿಸ್ಟಮ್ ಅದು ಅಂದ್ರೆ ಸರೌಂಡಿಂಗ್ ಜೋಡಿ ಮ್ಯಾಟರು ಎಕ್ಸ್ಚೇಂಜ್ ಆಗಂಗಿಲ್ಲ, ಎನರ್ಜಿನೂ ಎಕ್ಸ್ಚೇಂಜ್ ಆಗಲ್ಲ. ಅಂಥ ಸಿಸ್ಟಮಿಗೆ ಐಸೋಲೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಏನು ಅಂದ್ರೆ, ಬೆಸ್ಟ್ ಎಕ್ಸಾಂಪಲ್ ಥರ್ಮಾಸ್ ಫ್ಲಾಸ್ಕ್. ಥರ್ಮಾಸ್ ಫ್ಲಾಸ್ಕ್ ಕೇಳಿದಿಲ್ರಿ ನೀವು? ಚಹಾ ಹಾಕೊಂಡು ಹೋಗ್ತಿದ್ರಿ, ನಾ ಇದ್ರದ್ದೊಂದು ತೊಗೊಂಬಂದಿರಿ, ಚಹಾ ತೊಗೊಂಬಂದಿರಿ ಅಂದ್ರೆ ಒಂದು ಕಪ್ ಹಾಕ್ಕೊಡ್ರಿ, ನೀರು ತಂದಿರಿ ಅದ. ಇರಲಿ, ತೆಗೆದು ತೋರಿಸ್ರಿ, ನಾವು ಎಲ್ಲರೂ ನೋಡೇ ಬಿಟ್ಟಿರ್ತೀರಿ. ಇದು ಎಕ್ಸಾಂಪಲ್ ಫಾರ್ ಐಸೋಲೇಟೆಡ್ ಸಿಸ್ಟಮ್. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಐಸೋಲೇಟೆಡ್ ಸಿಸ್ಟಮ್ ಬಿಕಾಸ್ ಇಟ್ ಕ್ಯಾನ್ ನೈದರ್ ಎಕ್ಸ್ಚೇಂಜ್ matter nor it can exchange energy with the surroundings. Isolated system is a system which can neither exchange matter nor energy with the surroundings. So ಮೂರು ಸಿಸ್ಟಮ್ ಕ್ಲಿಯರ್ ಅದ? Open system is a system which can exchange both matter and energy with the surroundings. Closed system is a system which can exchange energy but cannot exchange matter with the surroundings. And isolated system is a system can neither exchange matter nor energy with the surroundings. Okay. ಸೊ ಈ ಥರ್ಮಾಸ್ ಫ್ಲಾಸ್ಕ್ ಬಗ್ಗೆ ನಾನು ಮಾತಾಡ್ತಿದ್ದೆ. ಅದ್ರಾಗ ಚಹಾ ಹಾಕಿದ್ರೆ ಬಿಸಿನೇ ಇರ್ತೈತಿ. ಎಷ್ಟು ತನ ಬಿಸಿ ಇರ್ತೈತ್ರಿ? ನಾ ಚಹಾ ಹಾಕಿ ಒಂದು ಲಾಂಗ್ ಟ್ರಿಪ್ಪಿಗೆ ಹೋಗಿ ಒಂದು 2 ತಿಂಗಳಾದ್ಮೇಲೆ ಕುಡಿದ್ರೆ ಅವಾಗೂ ಅಷ್ಟೇ ಬಿಸಿ ಇರ್ತನ್ರಿ. ಯಾಕ ಇರ್ಬೇಕಲ್ಲ. ಐಸೋಲೇಟೆಡ್ ಸಿಸ್ಟಮ್ನೇ ಹಾಕಿನಿಲ್ರಿ ನಾನು, ಐಸೋಲೇಟೆಡ್ ಸಿಸ್ಟಮ್ನೇ ಹಾಕಿನಿಲ್ಲ. ಹಂಗೆ ಹಾಕಿದ್ರೆ ಎನರ್ಜಿ ಏನು ರೂಲ್ ಏನು ಹೇಳ್ತೈತಿ, ಡೆಫಿನೇಷನ್ ಏನು ಹೇಳ್ತೈತಿ? ಇಟ್ ಶುಡ್ ನಾಟ್ ಮ್ಯಾಟರ್ ಅಂತೂ ಹೊರಗೆ ಹೋಗಂಗಿಲ್ಲ, ಎನರ್ಜಿನೂ ಹೊರಗೆ ಹೋಗ್ಬಾರ್ದು.
ಲಕ್ಷ ಕೊಡ್ಬೇಕಿಲ್ಲ. ಎನರ್ಜಿ ಹೊರಗೆ ಹೋಗ್ಬಾರ್ದು ಅಂದ್ರೆ ನೀವು ಹಾಕಿದಾಗ ಎಷ್ಟು ಚಹಾ ಬಿಸಿ ಇತ್ತು, ನಾವು 1 ವರ್ಷ ಬಿಟ್ಟು ಕುಡಿದ್ರು ಅಷ್ಟು ಬಿಸಿ ಇರಬೇಕು. ಥೆರಾಟಿಕಲಿ ಸ್ಪೀಕಿಂಗ್ ಇರ್ಬೇಕಿಲ್ಲ. ಬಟ್ ಯಾಕೆ ಇರಂಗಿಲ್ಲ? ಇರ್ತೈತಿ. ಸೈಂಟಿಫಿಕ್ ಥರ್ಮೋಸ್ ಫ್ಲಾಸ್ಕ್ ಅಂಥವು ಸಿಗ್ತಾವನ? ಏನೇನು ಮಾತಾಡೋಣ. ಹಂಗಂದ್ರೆ ಅವ್ರ ಕಡೆಯಿಂದ ನಾನು ತೊಗೊಂಬಂದೆ ಅಂದ್ರೆ 1 ವರ್ಷ ಬಿಟ್ಟು ಸಾಲ. ಯಾಕ? ಅಲ್ರಿ ಎದಕ್ಕೆ? ವಾಟ್ ಡಸ್ ಇಟ್ ಟೆಲ್ ಅಸ್? ನೋ ಸಿಸ್ಟಮ್ ಇಸ್ 100% ಐಸೋಲೇಟೆಡ್ ಸಿಸ್ಟಮ್ ಅಂತ ಅದು ಕರಿತೀವಿ. ಬಟ್ ಅದ್ರ 100% ಎಫಿಷಿಯನ್ಸಿ ಇರಂಗಿಲ್ಲ. ಇದು ಹೆಂಗಿದಂಗ, ಈಗ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ 2 ವೀಲರ್ ಈ ಬಜಾಜ್ ಪ್ಲಾಟಿನಾ ಅಂತ ಒಂದು ಗಾಡಿ ಕೇಳಿರೇನ್ರಿ ಇದು? ಇವ್ರದ್ದು ಮೇನ್ ಸ್ಟ್ರೆಂತ್ ಏನು ಗೊತ್ತಂದ್ರೆ, ಅಡ್ವರ್ಟೈಸ್ ಹೆಂಗೆ ಮಾಡ್ತಾರೆ ಅವರು, ಅವ್ರದ್ದು ಮೈಲೇಜ್ 94 km/L ಅಂತ ಆ್ಯಡ್ ಬರ್ತಿತ್ತು. ಈಗ ಕಡಿಮೆ ಆಗೈತಿ ಅಂದ್ರೆ 1 ಲೀಟರ್ ಪೆಟ್ರೋಲ್ ನೀವು ಹಾಕ್ಸಿದ್ರೆ 94 km ಬರ್ತೈತಿ ಅಂತ ಅವ್ರು ಹೇಳ್ತಿದ್ರು. ಆ್ಯಕ್ಚುಲಿ ಬರೋದು ಒಂದು 70ರಿಂದ 80 ಬರ್ತೈತಿ. ಅದು ಕಡಿಮೆ ಅಲ್ಲದು, 70 to 80 km ಬಂದರು. ಬಟ್ ಅವ್ರು ಏನು ಅಡ್ವರ್ಟೈಸ್ ಹೇಳ್ಯಾರ, 94 km/L. ಬಟ್ ಅವ್ರು ಸುಮ್ಮನೆ 94 ಯಾವುದೋ ನಂಬರ್ ಹೋಗಿದ್ರಂಗಿಲ್ಲ, ಅವರು ಟೆಸ್ಟ್ ಮಾಡೇನೆ ಹೇಳಿರ್ತಾರೆ. ಆದ್ರೆ ಅವ್ರು ಹೆಂಗೆ ಟೆಸ್ಟ್ ಮಾಡಿರ್ತಾರ, 1 ಲೀಟರ್ ಹಾಕಿ ನ್ಯಾಷನಲ್ ಹೈವೇದಾಗ 4ನೇ ಗೇರ್ 5ನೇ ಗೇರ್ ಹಾಕಿ ಹೋದ್ರೆ ಬರ್ತೈತಿ 94 km. ಗದಗ್ನಾಗ 1 ಲೀಟರ್ ಹಾಕಿ ಪ್ರತಿ 10 ಸೆಕೆಂಡಿಗೆ ಒಂದು ಗೇರ್ ಚೇಂಜ್ ಮಾಡ್ಬೇಕಿಲ್ಲ. 40ರಾಗ ಹೊಂಟಿರ್ತೀವಿ, ಸಡನ್ 30 ಮಾಡ್ಬೇಕು, 20 ಮಾಡ್ಬೇಕು. ಚಲೋ ರೋಡ್ ಐತಿ, ತೆಗ್ಗದಲ್ಲ, ಪಾಟ್ ಹೋಲ್ಸ್. ಒಂದು ಭಾರಿ ಪಾಟ್ ಹೋಲ್ಸ್ ಅಂದ್ರೆ ಏನು, ತೆಗ್ಗಿ ಪಾಟ್ ಹೋಲ್ಸ್ ಅಂತಾರೆ. ರೋಡ್ ಮಸ್ತ್ ಐತ್ರಿ, ನ್ಯಾಷನಲ್ ಹೈವೇ, ಒಟ್ಟು ತೆಗ್ಗಿಲ್ಲ, ಒಟ್ಟು ಹಂಪ್ಸ್ ಇಲ್ಲ, ಫುಲ್ 90 km/h ಹೊಂಟಿರಿ ಅಂದ್ರೆ ಯಾರು ಧನ್ನದ ಅಡ್ಡು ಬಂದ ಬರ್ತಾರೆ, ಹೌದಿಲ್ಲ? ಇಲ್ಲೇ ನೋಡ್ರಿ ನೀವು ರಿಂಗ್ ರೋಡ್ನಾಗ ಮನ್ಸಾರ್ ಬಂದವ್ರು ಹಂದೇರ ಬರ್ತಾವ. ರಿಂಗ್ ರೋಡ್ನಾಗ ನಾನು ದಿವಸ ನಂದು 8:30 ಕ್ಲಾಸ್ ಇದ್ರಿ, 8:30 ಮನೆಗೆ ಬಿಡ್ತೀನಿ. ನಾನು ಅಷ್ಟು ಲೇಟಾಗಿ ಬಿಡ್ಬೇಕಂತಿರಂಗಿಲ್ಲ, ಲೇಟ್ ಆಗಿಬಿಡ್ತೈತೆ, ಹೌದಿಲ್ಲ? ಎಷ್ಟೆಲ್ಲಗೂ ಎದ್ರು ಸ್ವಲ್ಪ ಲೇಟ್ ಆಗಿಬಿಡ್ತೈತಿ, ನನಗೆ ಆಗುತ್ತೆ. ಸೊ 8:30 ಬಿಟ್ಟಂದ್ರೆ ನಾನು ವಿದಿನ್ 5 minutes ಇರ್ಬೇಕು ಕಾಲೇಜ್ನಾಗ. ಸೊ ನಮ್ಮ ಮನೆಯಿಂದ ಡೈರೆಕ್ಟ್ ರಿಂಗ್ ರೋಡ್ ಕನೆಕ್ಷನ್ ಐತೆ. ನಾನು 80ರಾಗ 90ರಾಗ ಬರ್ತಿರ್ತೀನಿ. ಎದಕ್ಕಂದ್ರೆ ಲೇಟ್ ಆಗಿರ್ತೈತಿ. ಸೊ ಡೆಫಿನೆಟ್ಲಿ ನಡು ಹಂಪ್ಸ್ ಅದಾವ, ಅಲ್ಲೆಲ್ಲ ಸ್ಲೋ ಮಾಡಿರ್ತೀವಿ ಗಾಡಿ. ಈಗ ನಡು ಒಂದು 2 ಕಡೆ ಜಂಕ್ಷನ್ ಬರುತ್ತೆ, ಅದು ಸ್ಲೋ ಮಾಡ್ತೀವಿ. ಬಟ್ ಒಂದಿಷ್ಟು ಕಡೆ ಫುಲ್ ಫಾಸ್ಟ್ ಹೋಗೊಂಬಂದು ಇವು ಸ್ಲೋ ಮಾಡಿಸ್ತಾವ ಹಂದಿ. ಸ್ವಲ್ಪ ನೀವು ಕಣ್ ತಪ್ಪಿ ಹೊಡೆದು ಬಿಟ್ರೆ ಅದಕ್ಕೇನು ಆಗಲ್ಲ, ಹಂದಿದು ಅದಕ್ಕೇನು ಆಗಲ್ಲ. ನಮಗೆ ಅದು ಭಾಳ ಅಂದ್ರೆ ನೀವು ಫುಲ್ ಫೋರ್ಸ್ಲಿ ಹೊಡೆದ್ರೆ ನನಗೆ ಬೀಳ್ತೈತಿ, ನೆಕ್ಸ್ಟ್ ಸೆಕೆಂಡ್ ಹೇಳ್ತಿ ಓಡಿ ಹೋಗ್ತೈತಿ. ನಾವು ಹಿಂಗೆ ಹೊಡೆದು ಬಿದ್ವಿ ಅಂದ್ರೆ ನಾವು ಬೀಳ್ತೀವಿ, ಹೇಳಂಗಿಲ್ಲ. 4 ಮಂದಿ ಬರ್ಬೇಕಾಗತ್ತ ಎಬ್ಸಾಕ ಅಥವಾ ಹೊತ್ಕೊಂಡು ಹೋಗಕ್ಕೆ ಅಥವಾ ಎಬ್ಸಾಕ. ಸೊ ಆ 94 km/L ಅಂತ ಅವ್ರು ಏನು ಹೇಳ್ತಾರೆ, ಅವರು ಲಕ್ಷ ಕೊಡ್ಬೇಕಿಲ್ಲ. ಐಡಿಯಲ್ ಕಂಡೀಷನ್ಸ್ನಾಗ ಮೆಜರ್ ಮಾಡಿರ್ತಾರೆ. ಐಡಿಯಲ್ ಕಂಡೀಷನ್ಸ್ನಾಗ ಮೆಜರ್ ಮಾಡಿದ್ರೆ 94 km/h ಮಸ್ತ್ ರೋಡ್ 4ನೇ ಗೇರ್. ಇಲ್ಲೇ ಐಸೋಲೇಟೆಡ್ ಸಿಸ್ಟಮ್ ತೊಗೊಂಬಂದು ಅದು ಸರೌಂಡಿಂಗ್ಸ್ ಜೋಡಿ ಒಟ್ಟ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೋಬಾರ್ದು ಅಂದ್ರೆ ಐಡಿಯಲ್ ಕಂಡೀಷನ್ಸ್ ಇರಬೇಕು. ಐಡಿಯಲ್ ಕಂಡೀಷನ್ಸ್ ಎಲ್ಲೂ ಇರಂಗಿಲ್ಲ. ರಿಯಲ್ ಕಂಡೀಷನ್ಸ್, ಜಸ್ಟ್ ಲೈಕ್ ದೇರ್ ಇಸ್ ನೋ ಐಡಿಯಲ್ ಗ್ಯಾಸ್, ದೇರ್ ಆರ್ ನೋ ಐಡಿಯಲ್ ಕಂಡೀಷನ್ಸ್. ಐಡಿಯಲ್ ಗ್ಯಾಸ್ ಕಲ್ತಿರಿಲ್ಲ? PV = nRT ಅಂದ್ರೆ ಏನು? ಇಟ್ a gas which follows Boyle's law, Charles' law, Gale-Sykes law ಎಲ್ಲ ಫಾಲೋ ಮಾಡಿದ ಐಡಿಯಲ್ ಗ್ಯಾಸ್. ಬಟ್ ನೋ ಗ್ಯಾಸ್ ಇಸ್ ಐಡಿಯಲ್. ಐಡಿಯಲ್ ಸ್ಟೂಡೆಂಟ್ ಅಂದ್ರೆ ಏನು? ಪ್ರತಿ ಕ್ಲಾಸು 100% ಅಟೆಂಡೆನ್ಸ್, 100% ಕಾನ್ಸಂಟ್ರೇಷನ್ ಕೂಡಬೇಕು. ಪ್ರತಿ ಸಬ್ಜೆಕ್ಟ್ನಾಗ ಎಲ್ಲದಕ್ಕೂ 100ಕ್ಕೆ 100 ತಗೋಬೇಕು. ಪ್ರತಿ ಎಕ್ಸಾಮ್ನಾಗ, ಪ್ರತಿ ಟೆಸ್ಟ್ನಾಗ. ಒಬ್ರು ಅಂತವ್ರು ಇರ್ತಾರೆ
ಸ್ಟೂಡೆಂಟ್ಸ್ ಮೈಟ್ ಗೆಟ್ ಕ್ಲೋಸ್ ಟು ಐಡಿಯಲ್ ಬಿಹೇವಿಯರ್, ಬಟ್ ನೋ ಸ್ಟೂಡೆಂಟ್ ಇಸ್ ಕಂಪ್ಲೀಟ್ಲಿ ಐಡಿಯಲ್. ಹಂಗ ಐಡಿಯಲ್ ಕಂಡೀಷನ್ಸ್ ಇರಂಗಿಲ್ಲ, ಅದಕ್ಕೆ ಎನರ್ಜಿ ಒಟ್ಟ ಹೋಗಂಗಿಲ್ಲ ಅಂತ ಹೇಳ್ತೀವಿ ನಾವು. ಐಸೋಲೇಟೆಡ್ ಸಿಸ್ಟಮ್ ಅಂದ್ರೆ ಎನರ್ಜಿ ಹೊರಗೆ ಹೋಗಂಗೇ ಇಲ್ಲ ಅಂತ ಹೇಳ್ತೀವಿ, ಬಟ್ ನೋ ಸಿಸ್ಟಮ್ ಪ್ರಾಕ್ಟಿಕಲಿ ನೋ ಸಿಸ್ಟಮ್ ಇಸ್ ಕಂಪ್ಲೀಟ್ಲಿ ಐಸೋಲೇಟೆಡ್. ಸ್ವಲ್ಪರ ಎಕ್ಸ್ಚೇಂಜ್ ಆಗಿಬಿಡ್ತೈತೆ. ಅದಕ್ಕೆ ಒಂದು 5 ತಾಸಿಗೆ 6 ತಾಸಿಗೆ ನಮ್ಮ ಚಹಾ ಆರ್ತೈತಿ. ಏನು ಮಾಡ್ಬೇಕು, ಇನ್ನೊಮ್ಮೆ ಕಂಟೈನರ್ನಾಗ ಹಾಕ್ಕೊಂಡು ಬಿಸಿ ಮಾಡಿ ಕುಡಿಬೇಕು.